ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತು ನಾವು ನಾನ್ ವೆಜ್ ಮಾಡೋದು ಬಿಟ್ಟು ಬೆಳಗ್ಗೆ ವೀಡಿಯೋ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾಯಿಲ್ಲ. ಅತ್ತೆ ಮನೇಲಿ ಕರ್ತಿರೋದ್ರಿಂದ ನಾವು ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ, ಅಂದರೆ ಸೋದ್ರ ಮಾವನ ಮನೆ. ಹಾಗೆ ನೆನೆ ಒಬ್ಬಟ್ಟು ಅದು ಇದೆಲ್ಲ ಮಾಡಿರೋದು, ತುಂಬ ಪಾತ್ರೆಗಳೆಲ್ಲ ತುಂಬ ಇತ್ತು. ಎಲ್ಲ ವಾಶ್ ಮಾಡಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಆಗಬೇಕು ಅಂತ ಬಂದೆ. ಹಾಗೆ 3 ಡ್ರೆಸ್ ಎತ್ಕೊಂಡಿದ್ದೆ. ಯಾವ ಡ್ರೆಸ್ ಹಾಕ್ಕೋಬೇಕು ಅನ್ನೋದು ಐಡಿಯಾ ಇರಲಿಲ್ಲ. ಆದರೆ ಬ್ಲೂ ಡ್ರೆಸ್ ಹಾಕ್ಕೋತೀನಿ ಅನ್ನೋದು ಕನ್ಫರ್ಮ್ ಇತ್ತು. ಏಕೆಂದರೆ ನಾನು ನೋಡಿದ ತಕ್ಷಣ ಯಾವ್ದು ಇಷ್ಟ ಆಗುತ್ತೋ ಅದೇ ಡ್ರೆಸ್ನೇ ವೇರ್ ಮಾಡೋದು. ಆದರೆ ಆಪ್ಷನಲ್ಲಲ್ಲಿ ಇವೆಲ್ಲ ತೆಗೆದಿಟ್ಕೋತೀನಿ ಅಷ್ಟೇ. ಹಾಗೆ ಫೈನಲ್ ನಾನು ರೆಡಿ ಆಗಿದೆ. ಈ ಥರ ಇತ್ತು, ತುಂಬ ಸಿಂಪಲಾಗಿ ರೆಡಿ ಆದೆ. ಬಿಸಿಲು ಜಾಸ್ತಿ ಇರೋದ್ರಿಂದ ನಾನೇನು ಜಾಸ್ತಿ ರೆಡಿ ಆಗಲಿಲ್ಲ. ಹೇಗಿದೆ ಔಟ್ಫಿಟ್? ಚೆನ್ನಾಗಿದೆಯಾ? ನೆಕ್ಸ್ಟು ನಾವು ಮನೆಯಿಂದ ಹೊರಟ್ವಿ. ಪಾಲ್ಸಂದ್ರ ಸೈಡ್. ನನಗೆ ಗೊತ್ತಲ್ವ, ನಾನು ಆಲ್ಮೋಸ್ಟ್ ಇಲ್ಲಿಂದನೇ ಓಡಾಡೋದು ಜಾಸ್ತಿ. ಇದು ಬಂದು ವನ್ನುಡ್ಕೆಯಲ್ಲಿ ಸೆಕೆಂಡ್ ಏನೋ ತೊಗೊಳಕ್ಕೆ ಹೋದರು ಅಮ್ಮ. ಫಸ್ಟ್ ಅಲ್ಲಿ ಸ್ಟಾಪ್ ಮಾಡೋರು ಪಾಲ್ಸಂದ್ರ, ಸೆಕೆಂಡ್ ವನ್ನುಡ್ಕೆಯಲ್ಲಿ ಸ್ಟಾಪ್ ಮಾಡೋರು. ಅಲ್ಲಿಂದ ನಾವು ಊರಿಗೆ ರೀಚ್ ಆದ್ವಿ. ಊರಿಗೆ ಹೋಗ್ತಾ ಇದ್ದಂಗೆ ನನ್ನ ಮಗ ನೆಂಟ್ರು, ಯಾಕೆಂದರೆ ಅವ್ನು ಊರಲ್ಲೇ ಇದ್ದ. ಹೋಗ್ತಾ ಇದ್ದಂಗೆ ನಮ್ಮ ಅತ್ತೆ ಬಿರಿಯಾನಿ ರೆಡಿ ಮಾಡಿದ್ರು. ಫಸ್ಟ್ ಬಿರಿಯಾನಿ ತಿಂದ್ಕೊಂಡೆ. ತುಂಬ ಚೆನ್ನಾಗಿ ಮಾಡಿದರು. ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ಚೌಕಾಬಾರ ಆಡೋಣ ಅಂತ ಕೂತ್ಕೊಂಡ್ವಿ. ಎಲ್ಲ ಊಟ ಮಾಡಿ ರೆಸ್ಟ್ ಮಾಡಿಕೊಂಡು ಹಾಗೆ ಕೂತ್ಕೊಂಡು ಚೌಕಾಬಾರ ಆಡಿ ಟೈಮ್ ಪಾಸ್ ಮಾಡಿದ್ವಿ. ಆದರೂ ಹಬ್ಬಗಳು ಬಂದು ಜನ ಎಲ್ಲ ಜಾಸ್ತಿ ಮನೇಲಿದ್ದರೆ ತುಂಬ ಇಷ್ಟ ಆಗುತ್ತಲ್ಲ. ನಿಮಗೂ ಜನ ಜಾಸ್ತಿ ಇರೋದು ಇಷ್ಟ ಆದರೆ ಕಮೆಂಟ್ ಮಾಡಿ. ನನ್ನ ಮಗ ಆಟ ಆಡ್ತಾ ಇದ್ದಾನೆ ಇವಾಗ. ಇದು ನನ್ನ ಮಗಳು, ಇವರು ನಮ್ಮತ್ತೆ. ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಡೋಕ್ಕೆ ಅಂತ ಹೊರಟ್ವಿ. ಎಲ್ಲೆಡ್ಕೆಲ್ಲ ಹಾಕ್ಕೊಳ್ಳೋಣ ಅಂತ ಕುತ್ಕೊಂಡಿದ್ವಿ. ಎಲ್ಲೆಡ್ಕೆಲ್ಲ ಹಾಕ್ಕೊಂಡು ಆಮೇಲೆ ಹೊರಡೋಣ ಅಂದ್ಬಿಟ್ಟು ಹೊರಡೋಣ ಅಂತ ರೆಡಿ ಆಗ್ತೀವಿ ಅಷ್ಟೇ. ನಮ್ಮ ಅತ್ತೆನೂ ನಮ್ಮಮ್ಮ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಅಮ್ಮ ಇಬ್ಬರೇ ಹೊರಡ್ತಾ ಇರೋದು, ಏಕೆಂದರೆ ಇವರು ಹಸ್ಬೆಂಡು ಮಕ್ಕಳೆಲ್ಲ ಮಾರ್ನಿಂಗ್ ಬರ್ತಾರಂತೆ. ಹಾಗಾಗಿ ನಾವು ಹೊರಟ್ವಿ, ಮಳೆ ಬರೋಂಗಾಗುತ್ತೆ ಅಂದ್ಬಿಟ್ಟು. ಹೋಗೋವಾಗ ಲಾಸ್ಟ್ ಒಂದು ವಿಷಯ ಈ ಥರ ಹಾಗೆ ಈ ಸಿಂಪಲ್ ವ್ಲಾಗ್ ಹೇಗಿತ್ತು? ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.